ಸ್ನೇಹಿತರೆ, ಈಗ ವಿಶೇಷವಾಗಿ 17ನೇ ತಾರೀಕು ಮಂಗಳವಾರ ದಿವಸ ಗ್ರಹಣದ ವಿಚಾರವಾಗಿ ಬಹಳಷ್ಟು ಜನರು ನನಗೆ ಪ್ರಶ್ನೆಯನ್ನು ಕೇಳಿರಿ. ಈಗ ಗ್ರಹಣದ ವಿಚಾರವಾಗಿ ಪೂರ್ಣ ವಿವರವನ್ನು ತಿಳಿಸ್ಕೊಡ್ತೇನಂತ. ಅದಕ್ಕಿಂತ ಮುಂಚೆ ಪಂಚಾಂಗವನ್ನು ಒಂದು ಸಲ ಅಧ್ಯಯನ ಮಾಡಬೇಡ. ಆ ದಿನ ಯಾವ ಒಂದು ವಿಶೇಷತೆ ಅದ ಅನ್ನೋದನ್ನು, ಪಂಚಾಂಗವನ್ನು ನಾವು ಅಧ್ಯಯನ ಮಾಡಿದಾಗ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರಋತೌ ಮಾಘ ಮಾಸೆ ಕೃಷ್ಣ ಪಕ್ಷೆ ಅಮಾವಾಸ್ಯ ತಿಥೌ ಮಂಗಳವಾರೇ ಧನಿಷ್ಠಾ ನಕ್ಷತ್ರೆ ಪರೀಗಯೋಗೆ ನಾಗಕರ್ಣೆ, ಇದು ಆ ದಿನದ ವಿಶೇಷತೆ. 17ನೇ ತಾರೀಕು ಮಂಗಳವಾರ ದಿವಸ ಗ್ರಹಣದ ವಿಚಾರವಾಗಿ ಪಂಚಾಂಗಕರ್ತರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಭಾರತದಲ್ಲಿ ನಮಗೆ ಗ್ರಹಣ ಕಂಡುಬರುವುದಿಲ್ಲ. ಸೂರ್ಯಗ್ರಹಣ ಭಾರತದಲ್ಲಿ ಬರುವುದಿಲ್ಲ ಅಂದಮೇಲೆ ನಾವು ಯಾವುದೇ ನೇಮ ನಿತ್ಯವನ್ನು ಆಚರಿಸುವಂಥ ಯಾವುದೇ ಹೆದರಿಕೆ, ಅಂದರೆ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ಸಾಮಾನ್ಯ ಸ್ತ್ರೀಯರಾಗಿರ್ಬೋದು, ಯಾರೇ ಆಗಿರಲಿ ಯಾವುದೇ ನಿಯಮಗಳನ್ನು ಪಾಲಿಸಲಿಕ್ಕೆ ಬರುವುದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಪಂಚಾಂಗದಲ್ಲಿ ಹೇಳ್ತಾರೆ. ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರನೇ ನಾವು ಹೇಳಬೇಕು ಅಂದರೆ ನಮ್ಮ ಶಾಸ್ತ್ರದಲ್ಲಿ ಜ್ಯೋತಿಷ್ಯ ಒಂದು ಶಾಸ್ತ್ರದ ಒಂದು ಭಾಗ ಅಂತ ಹೇಳ್ತೇವೆ. ಆ ಶಾಸ್ತ್ರದಲ್ಲೇ ಹೇಳ್ತದೆ, ಯಾವುದು ನಡೆಯದೇ ಇದ್ದಾಗ ಅದು ನಮಗೆ ಯಾವುದೇ ಫಲವನ್ನು ಕೊಡುವುದಿಲ್ಲ ಅಂಥೇಳಿ. ನಮ್ಮ ಭಾರತದಲ್ಲಿ ಈ ಒಂದು ಗ್ರಹಣದ ಛಾಯೆ ಬೀಳುವುದಿಲ್ಲ ಅಂದಮೇಲೆ ನಮಗೆ ಅದರದೇ ಯಾವುದೇ ಪರಿಣಾಮಗಳು ಕೂಡ ನಮಗೆ ಕಂಡು ಬರುವುದಿಲ್ಲ. ಸೂರ್ಯ ಒಬ್ಬನೇ ಇದ್ದರೂ ಸಹ ಯಾವ ರೀತಿಯಾಗಿ ನಾವು ಸೂರ್ಯೋದಯ ನಮ್ಮ ಭಾರತದಲ್ಲಿ ಆದಾಗ ಆ ಸೂರ್ಯೋದಯವನ್ನು ಹಿಡಿತೇವೋ ಅದೇ ರೀತಿಯಾಗಿ ಗ್ರಹಣವೂ ಕೂಡ ನಮ್ಮ ಭಾರತದಲ್ಲಿ ಕಂಡು ಬಂದಾಗ ಮಾತ್ರ, ಆ ಸೂರ್ಯನ ಕಿರಣಗಳು ನಮ್ಮ ಭಾರತದಲ್ಲಿ ಬಿದ್ದಾಗ ಮಾತ್ರ ನಾವು ನಿಯಮಗಳನ್ನು ಪಾಲಿಸಲಿಕ್ಕೆ ಬರ್ತದೆ. ಆದರೆ ಈಗ ನಮ್ಮ ಯಾವುದೇ ರೀತಿಯಿಂದನೂ ಗ್ರಹಣದ ಛಾಯೆಗಳು ಭಾರತದ ಮೇಲೆ ಬೀಳುವುದಿಲ್ಲ, ನಮಗೆ ಗ್ರಹಣವು ಕಂಡು ಬರುವುದಿಲ್ಲ. ಅಂದಮೇಲೆ ಯಾವುದೇ ರೀತಿಯಿಂದ ಹೆದರುವಂಥ ಅವಶ್ಯಕತೆ ಇಲ್ಲ. ಗರ್ಭಿಣಿ ಸ್ತ್ರೀಯರು ಸಹ ಯಾವ ಪೂಜೆ ಅಪನಸ್ಕಾರ ಅಮಾವಾಸ್ಯೆ ದಿನ ಯಾವ ರೀತಿ ಪೂಜೆಯನ್ನು ಮಾಡ್ತಾ ಬಂದಿದ್ದೀರೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡ್ತಾ ಹೋಗಬೇಕು. ಯಾವ ಗ್ರಹಣವೂ ಇಲ್ಲ, ಯಾವ ರಾಶಿಗೂ ಏನೂ ಕೆಟ್ಟಿಲ್ಲ, ಯಾವ ರಾಶಿಯವರು ಆತಂಕ ಪಡುವಂಥ ಅವಶ್ಯಕತೆಯೇ ಇಲ್ಲ. ನಮ್ಮ ದೇಶದಲ್ಲಿ ಅದರದ್ದು ಇದನ್ನೇ ಇಲ್ಲ ಅಂದಮೇಲೆ ನಮಗೆ ಹೆದರಿಕೆನೇ ಇಲ್ಲ. ಯಾವ ದಾನವೂ ಮಾಡಬೇಡ್ರಿ, ಏನೂ ಮಾಡಲಿಕ್ಕೆ ಹೋಗಬೇಡ್ರಿ, ಯಾವುದೂ ಒಂದು ಆಚರಣೆ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ಪಂಚಾಂಗದಲ್ಲಿ ಹೇಳ್ತಾರೆ, ಈ ಒಂದು ಸೂರ್ಯಗ್ರಹಣ ದಕ್ಷಿಣ ಗೋಳಾರ್ಧದಲ್ಲಿ ಗೋಚರಿಸ್ತದೆ. ಅದನ್ನು ಸ್ಪಷ್ಟವಾಗಿ ದೇಶಗಳನ್ನು ಕೂಡ ಹೇಳ್ತಾರೆ. ದಕ್ಷಿಣ ಆಫ್ರಿಕಾ, ದಕ್ಷಿಣ ಅಮೇರಿಕಾದ ಚಿಲಿ, ಅರ್ಜೆಂಟೀನಾ, ದಕ್ಷಿಣ ಸಾಗರದ ಕೆಲವು ಭಾಗಗಳಲ್ಲಿ ಈ ಸೂರ್ಯಗ್ರಹಣ ಕಂಡುಬರೋದ್ರಿಂದ ಭಾರತದಲ್ಲಿ ಯಾವುದೇ ರೀತಿಯಾದಂಥ ಗ್ರಹಣದ ಆಚರಣೆಯನ್ನು ಮಾಡಬೇಡ್ರಿ. ಗ್ರಹಣದ ಬಗ್ಗೆ ಯಾರು ಏನೇ ಹೇಳಿದರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಆ ದಿನ ಅಮಾವಾಸ್ಯೆ ಮಂಗಳವಾರ ದಿವಸ ಬಂದದ, ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ಕುಜಗ್ರಹ ಭೂಮಿಯ ಪುತ್ರ ಅಂತ ಕೂಡ ನಾವು ಹೇಳ್ತೀವಿ. ಅಂದರೆ ಮಂಗಳವಾರ ದಿವಸ ಕುಜ ದೇವಿಯ ಒಂದು ಆರಾಧನೆಗೆ ಪ್ರಶಸ್ತ. ಆ ದಿನ ಮಾಡಿದಂಥ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಈ ದುರ್ಗಾ ಪೂಜೆ ಆಗಿರ್ಬೋದು, ದುರ್ಗಾ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಏನಾದರೂ ದುರ್ಗೆಗೆ ನೀವು ಕೆಂಪು ಹೂವಿನ ಒಂದು ಮಾಲೆಯನ್ನು ಸಹ ಅರ್ಪಣೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಆ ದಿನ ವಿಶೇಷ ನಮಗೆ ಮಂಗಳವಾರ ದಿವಸ ಅಮಾವಾಸ್ಯೆ ಬಹಳಷ್ಟು ಒಳ್ಳೆಯ ಯೋಗದಲ್ಲಿ ಪ್ರಾಪ್ತಿಯಾಗಲಿಕ್ಕದ. ಮಂಗಳವಾರ ದಿವಸ ದೇವಿ ಪೂಜೆಯನ್ನು ಮಾಡಿರಿ, ವಿಶೇಷ ಫಲಪ್ರಾಪ್ತಿ ಆಗ್ತದ. ಸಮಯವನ್ನು ಕೂಡ ನಾನು ನಿಮ್ಗೆ ಕೊಟ್ಬಿಡ್ತೀನಿ, ಸಮಯದಲ್ಲಿ ಪೂಜೆಯನ್ನು ಮಾಡಿರಿ, ನೋಟ್ ಮಾಡಿ ಇಟ್ಕೊಳ್ರಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೇನೆ ಅಂದರೆ 5 ಗಂಟೆ 25 ನಿಮಿಷದಿಂದ 6 ಗಂಟೆ 15 ನಿಮಿಷ ಬ್ರಾಹ್ಮಿ ಮುಹೂರ್ತ. ಈ ಸಮಯದಲ್ಲಿ ಬಹಳಷ್ಟು ಒಳ್ಳೆಯದು. ಮುಂದೆ ನಮಗೆ ಒಳ್ಳೆಯ ಮುಹೂರ್ತಗಳು ಅಂದರೆ ಅಷ್ಟು ಬೆಳಗ್ಗೆ ಆಗೋದಿಲ್ಲ, ಅಂದರೆ 6 ಗಂಟೆ 15 ನಿಮಿಷದಿಂದ 8 ಗಂಟೆವರೆಗೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇಷ್ಟು ಬೇಗನೆ ಆಗೋದಿಲ್ಲ ಅಂದರೆ ಇನ್ನೂ 12 ಮುಹೂರ್ತಗಳವ ಕೊಟ್ಬಿಡ್ತೀನಿ. ಬೆಳಗ್ಗೆ 11 ಗಂಟೆ 15 ನಿಮಿಷದಿಂದ 12:40, ಇನ್ನೂ ಒಂದು ಮುಹೂರ್ತ 12 ಗಂಟೆ 40 ನಿಮಿಷದಿಂದ 2 ಗಂಟೆವರೆಗೆ ಕೂಡ ಒಳ್ಳೆಯದ. ಈ ರೀತಿಯಾಗಿ ಆ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡಿರಿ. ಲಕ್ಷ್ಮೀ ಪೂಜೆ, ದುರ್ಗಾ ಪೂಜೆ ಆಗಿರ್ಬೋದು, ದೇವಿ ಅನುಗ್ರಹಕ್ಕಾಗಿ ಯಾವುದೇ ಪೂಜೆಯನ್ನು ಆ ದಿನ ಅಮಾವಾಸ್ಯೆ ದಿವಸ ಮಾಡಿರಿ. ಬಹಳಷ್ಟು ಶುಭ ಯೋಗಗಳು ಕೂಡಿ ಬರ್ತಾ ಇದೆ. ರಾಹು ದೋಷ ಇದ್ದವರು ಕೂಡ ಆ ದಿನ ಅಂದರೆ ಮಂಗಳವಾರ ದಿವಸ ಅಮಾವಾಸ್ಯೆ ಬಂದಿರೋದ್ರಿಂದ ಉದ್ದನ್ನು ದಾನ ಮಾಡೋದ್ರಿಂದ ರಾಹು ದೋಷ ಕೂಡ ನಿಮಗೆ ದೂರ ಆಗ್ತದೆ. ಎಷ್ಟೋ ಸಂಕಟಗಳು ದೂರ ಆಗ್ತದೆ. ಅಷ್ಟೇ ಅಲ್ಲ, ಮಂಗಳವಾರ ದಿವಸ ಮಂಗಳ ದೋಷ ಇದ್ದವರು ಕೂಡ ಈ ಅಮಾವಾಸ್ಯೆ ವಿಶೇಷವಾಗಿ ಬಂದಿರೋದ್ರಿಂದ
ಕೆಂಪು ಹೂವಿನ ಮಾಲೆಯನ್ನು ಹೋಗಿ ದುರ್ಗಾ ದೇವಸ್ಥಾನಕ್ಕೆ, ಯಾವುದೇ ದೇವಿಯ ದೇವಸ್ಥಾನಕ್ಕೆ ಹೋಗಿ ಕೊಟ್ಟರೂ ಕೂಡ ನಿಮ್ಮ ಮನೆಯಲ್ಲಿರುವಂಥ ಎಂತಹ ಸಂಕಟಗಳು ಕೂಡ ದೂರ ಆಗ್ತದೆ. ಈ ರೀತಿಯಾಗಿ ವಿಶೇಷವಾಗಿ ಗ್ರಹಣದ ಬಗ್ಗೆ ಬಹಳಷ್ಟು ಮಂದಿ ಕೇಳಿದ್ರಿ, ಪೂರ್ಣವಾಗಿ ತಿಳಿಸ್ಕೊಟ್ಟೇನಿ. ಅಮಾವಾಸ್ಯೆ ಪೂಜಾ ಸಮಯವೂ ಕೂಡ ಹೇಳ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.